ಪ್ರತಿ ದಿವಸ ಪರಂಗಿ ಹಣ್ಣು ಅಥವಾ ಪಪ್ಪಾಯ ಹಣ್ಣು ಸೇವಿಸಿದರೆ ಆರೋಗ್ಯಕ್ಕೆ ಏನೇನೆಲ್ಲ ಪ್ರಯೋಜನಗಳಾಗುತ್ತೆ ನಾನು ತಿಳಿಸಿ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಕಾಶಿನಾಥ್ ದೀಕ್ಷಿತ್ ಮಾತಾಡೋದು. ಸ್ನೇಹಿತರೆ, ಪರಂಗಿ ಅಥವಾ ಪಪ್ಪಾಯ ಹಣ್ಣು ಎಲ್ಲ ಕಡೆ ಸಿಗುತ್ತೆ, ವರ್ಷ ಪೂರ್ತಿ ಸಿಗುತ್ತೆ. ರೇಟು ಕಡಿಮೆ, 15ರಿಂದ 20 ರೂಪಾಯಿ kg ಇರುತ್ತೆ. ಸ್ನೇಹಿತರೆ, 100 ಗ್ರಾಮ್ ಪರಂಗಿ ಹಣ್ಣಿನಲ್ಲಿ ಬರೀ 43 ಕ್ಯಾಲೋರೀಸ್ ಇರುತ್ತೆ, ನಾರಿನಾಂಶ ಇರುತ್ತೆ. ಸೊ ಪ್ರತಿ ದಿವಸ ಪರಂಗಿ ಹಣ್ಣು ಉಪಯೋಗಿಸೋದ್ರಿಂದ ದೇಹದ ತೂಕ ಜಾಸ್ತಿ ಆಗಲ್ಲ. ನಾರಿನ ಅಂಶ ಇರೋದ್ರಿಂದ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಕಡಿಮೆ ಆಗುತ್ತೆ. ಈ ಪರಂಗಿ ಅಥವಾ ಪಪ್ಪಾಯ ಹಣ್ಣಿನಲ್ಲಿ ಪ್ಯಾಪೈನ್ ಅಂತ ಒಂದು ಎನ್ಸೈಮ್ ಇರುತ್ತೆ. ಈ ಪ್ಯಾಪೈನ್ ಅನ್ನೋ ಎನ್ಸೈಮು ನಾವು ತೆಗೆದುಕೊಳ್ಳುವ ಆಹಾರದಲ್ಲಿರುವ ಪ್ರೋಟೀನ್ಗಳು ಸರಿಯಾಗಿ ಜೀರ್ಣ ಆಗುವಂತೆ ನೋಡ್ಕೊಳ್ಳುತ್ತೆ. ಪ್ರೋಟೀನ್ಸು ಸರಿಯಾಗಿ ಜೀರ್ಣ ಆದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಅಥವಾ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳೋದು ಆಗೋದಿಲ್ಲ. ಈ ಪಪ್ಪಾಯ ಅಥವಾ ಪರಂಗಿ ಹಣ್ಣಿನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆದರೆ ನಮಗೆ ಸೋಂಕು ಅಥವಾ ಇನ್ಫೆಕ್ಷನ್ಸ್ ಬರೋ ಚಾನ್ಸಸ್ಸು ಕಡಿಮೆ ಆಗುತ್ತೆ. ಇನ್ನು ಪೊಟ್ಯಾಷಿಯಂ ಇರುತ್ತೆ. ಪರಂಗಿ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಇರುತ್ತೆ. ಪೊಟ್ಯಾಷಿಯಂ ಇರೋದ್ರಿಂದ BP ಜಾಸ್ತಿ ಇರೋರಿಗೆ BP ನಾರ್ಮಲ್ ಆಗುತ್ತೆ. ಸೊ BP ನಾರ್ಮಲ್ ಆದರೆ ಹೃದಯ ಸರಿಯಾಗಿ ಕೆಲಸ ಮಾಡುತ್ತೆ, ಹೃದಯದ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಈ ಪರಂಗಿ ಅಥವಾ ಪಪ್ಪಾಯ ಹಣ್ಣಲ್ಲಿ ಬಿಟಾ ಕ್ಯಾರೋಟಿನ್, ಲ್ಯೂಟಿನ್ ಮತ್ತು ಜಿಯೋಜಾಂತಿನ್ ಅಂತ 3 ವಸ್ತುಗಳಿರುತ್ತವೆ. ಇವು 3 ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಈ ಪ್ಯಾಪೈನ್ ಮತ್ತು ಕೈಮೋಪ್ಯಾಪಿನ್ ಅನ್ನೋವು ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತವೆ. ಇನ್ಫ್ಲಮೇಷನ್ ಕಡಿಮೆ ಆದರೆ ಕೀಲು ನೋವು ಇರೋರಿಗೆ ಅಥವಾ ಕೀಲು ಊದ್ಕೊಂಡಿರೋರಿಗೆ ಕೀಲುಗಳ ಊತನೂ ಕಡಿಮೆ ಆಗುತ್ತೆ. ನಾನು ಮೊದಲೇ ಹೇಳಿದೆ, 100 ಗ್ರಾಮ್ ಪರಂಗಿ ಹಣ್ಣಿನಲ್ಲಿ ಬರೀ 43 ಕ್ಯಾಲೋರೀಸ್ ಇರುತ್ತೆ ಮತ್ತು ನಾರಿನ ಅಂಶನೂ ಜಾಸ್ತಿ ಇರುತ್ತೆ. ಸೊ ಪರಂಗಿ ಹಣ್ಣು ತಿಂದರೆ ಯಾರ ದೇಹದ ತೂಕನೂ ಜಾಸ್ತಿ ಆಗಲ್ಲ, ಹಸಿವು ಸ್ವಲ್ಪ ಕಡಿಮೆ ಆಗುತ್ತೆ. ಸ್ನೇಹಿತರೆ, ಪರಂಗಿ ಹಣ್ಣಿನ ಗ್ಲೈಸಿಮಿಕ್ ಇಂಡೆಕ್ಸು ಸುಮಾರು 55ರಷ್ಟು ಇರುತ್ತೆ. ಇದರ ಗ್ಲೈಸಿಮಿಕ್ ಲೋಡು ಕಡಿಮೆ ಇರುತ್ತೆ. ಸೊ ಡಯಾಬಿಟಿಸ್ ಇರೋರು ಪ್ರತಿ ದಿವಸ ಪರಂಗಿ ಹಣ್ಣು ತಿಂದರೆ ಅವರ ಬ್ಲಡ್ ಶುಗರು ಏನು ಜಾಸ್ತಿ ಆಗೋದಿಲ್ಲ. ಸೊ ಸ್ನೇಹಿತರೆ, ಪ್ರತಿ ದಿವಸ ಪರಂಗಿ ಹಣ್ಣು ತಿಂದರೆ ದೇಹ ತೂಕ ಕಡಿಮೆ ಆಗುತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಬ್ಲಡ್ ಶುಗರ್ ಜಾಸ್ತಿ ಆಗಲ್ಲ, ಆಹಾರ ಸರಿಯಾಗಿ ಜೀರ್ಣ ಆಗುತ್ತೆ, ಮಲಬದ್ಧತೆನೂ ನಿವಾರಣೆ ಆಗುತ್ತೆ. ಬಟ್ ಆಹಾರ ತಗೊಳ್ಳೋದಕ್ಕಿಂತ ಮುಂಚೆ ಪರಂಗಿ ಹಣ್ಣು ತಿನ್ನೋದು ಒಳ್ಳೆಯದು. ಸೊ ಇದೊಂದು ಪ್ರಯತ್ನ ಮಾಡಿಸಿ ಸ್ನೇಹಿತರೆ, ಆರೋಗ್ಯವಾಗಿರಿ. ನಮಸ್ಕಾರ.